ನಮಸ್ಕಾರ. ನನ್ನ ಹೆಸರು ವೀರೇಶ್ ಅಂತಂದು. ನಾನು ತಯೋ ಸೀಡ್ಸ್ ಕಂಪ್ನಿಯಲ್ಲಿ TM ಆಗಿ ಕಾರ್ಯನಿರ್ವಹಿಸ್ತಿದ್ದೇನೆ. ನಾನು ಬಂದು ಈ ರಾಯಚೂರು, ಬಳ್ಳಾರಿ, ಯಾದಗಿರಿ ಜಿಲ್ಲೆಯನ್ನು ಕವರ್ ಮಾಡ್ತೀನಿ. ನಾವು ಬಂದು ಇಲ್ಲಿ ಒಂದು ಕ್ಷೇತ್ರೋತ್ಸವ ಕಾರ್ಯಕ್ರಮ ಮಾಡಿದ್ವಿ. ನಮ್ಮ ತಯೋ ಕಂಪ್ನಿಯ 9043 ಅಂದ ಬ್ಯಾಡಗಿ ಸೆಗ್ಮೆಂಟ್ ಅಂತ ಮೆಣಸಿನಕಾಯಿ ಮೇಲೆ ಒಂದು ಕ್ಷೇತ್ರೋತ್ಸವ ಕಾರ್ಯಕ್ರಮ ಮಾಡಿದ್ವಿ. ಸುಮಾರು ಭಾಳಷ್ಟು ಜನ ರೈತರು ಬಂದಿದ್ದರು. ಅವರೆಲ್ಲ ಅಭಿಪ್ರಾಯ ಪ್ರಕಾರ ಈ ಹೊಲ ಭಾಳ ಚೆನ್ನಾಗಿದೆ ಅಂತಂದು ಹೇಳಿದ್ರು. ಯಾಕಪ್ಪ ಅಂತಂದು ಹೇಳಿದ್ರೆ, ಇಲ್ಲಿ ಸುಮಾರು ಸುತ್ತಮುತ್ತ ಏನಿಲ್ಲ ಅಂದರೆ ಒಂದು 100-150 ಎಕರೆ ಹೊಲಗಳಿವೆ ಮೆಣಸಿನಕಾಯಿ ಸುತ್ತಾಡು. ಆ ಹೊಲಗಳೆಲ್ಲ ಜೊತೆ ಕಂಪೇರ್ ಮಾಡಿದ್ರೆ ನಮ್ಮ TS 9043 ಹಾಕಿದಂಥ ಹೊಲ ಭಾಳ ಸುಂದರ ಇದೆ. ಫ್ಲೂಯೆಂಟಾಗಿ ಗಿಡ ಒಂದೇ ಥರದಲ್ಲಿ ಬಂದಿದ್ದಾವೆ, ಎಲ್ಲ ಹೈಟ್ಲಿ. ಮತ್ತು ಗಿಡಕ್ಕೆ ಸುಮಾರು ಏನಿಲ್ಲ ಅಂದರೆ ಒಂದು 70ರಿಂದ 100 ಕಾಯಿ ಒಳಗೆ ಇದೆ. ಮತ್ತು ಗಿಡಕ್ಕೆ ಯಾವುದೇ ರೀತಿಯಂಥ ತ್ರಿಪ್ಸ್ ಇಲ್ಲ, ಮೈಟ್ಸ್ ಇಲ್ಲ, ರೋಗ ಇಲ್ಲ. ನೀವು ನೋಡ್ತಿರ್ಬೋದು, ಗಿಡಕ್ಕೆ ಕೆಳಗಿಂದ ಮೇಲೆವರೆಗೂ ಕಾಯಿಗಳು ತುಂಬ ಇದ್ದಾವೆ. ಮತ್ತು ರೈತ ಅವರು ನೋಡಿದ್ರೆ ಒಂದು 6ರಿಂದ 7 ಸ್ಪ್ರೇ ಮಾಡಿದ್ದಾರೆ ಅಷ್ಟೇ. ಅವರು 6ರಿಂದ 7 ಸ್ಪ್ರೇಯಲ್ಲಿ ಈ ಥರ ಒಂದು ಅದ್ಭುತವಾದ ಒಂದು ಬೆಳೆ ಬರಬೇಕಂದ್ರೆ ಅದು ಒಂದು ಆಶ್ಚರ್ಯನೇ. ಇನ್ನೊಂದು ಏನಪ್ಪ ಅಂತಂದರೆ, ನೀವು ಕಾಯಿ ನೋಡ್ತಿರ್ಬೋದು, ಕಾಯಿ ಲೆಂತು ಚೆನ್ನಾಗಿದೆ, ಕಲರು ಚೆನ್ನಾಗಿದೆ. ಇದು ಹಸಿಕಾಯಿ, ಇದು ಸ್ವಲ್ಪ ಮಟ್ಟಿಗೆ ಕಾಯಿ ಹಣ್ಣಾಗಿದೆ. ಇದು ಕೂಡ ನೋಡ್ಬೋದು. ಕಾಯಿ ಕಲರು, ಲೆಂತು ಎಲ್ಲ ಸೂಪರಾಗಿದೆ. ಮತ್ತು ಗಿಡಕ್ಕೆ ಕಾಯಿಗಳು 60, 70, 80 ಕಾಯಿ ಇದ್ದರೂ ಮತ್ತೆ ಮೇಲುಗಡೆ ಮತ್ತೆ ಸುಮಾರು ಹೂವು ಫ್ಲವರಿಂಗ್ ಕೂಡ ಭಾಳ ಇದ್ದಾವೆ. ಮತ್ತು ನನ್ನ ರೈತ ಅಭಿಪ್ರಾಯ ಪ್ರಕಾರ ಇವಾಗ ಅವ್ರ ಹೊಲದಲ್ಲಿ 10ರಿಂದ 15 ಕ್ವಿಂಟಲ್ ಕಾಯಿ ಇರ್ಬೋದು. ಮತ್ತು ಸರ್, ಅವರ ಅಭಿಪ್ರಾಯ ಪ್ರಕಾರ ಒಂದು 5-6 ಕ್ವಿಂಟಲ್ ಎಷ್ಟೋ ಬರ್ಬೋದು ಅನ್ನೋ ಒಂದು ಅಭಿಪ್ರಾಯದಲ್ಲಿ ಇದ್ದಾರೆ. ರೈತರು ಅಂದರೆ ಭಾಳ ಸಂತೋಷವಾಗಿದ್ದಾರೆ. ನಮ್ಮ ಈ TS 9043 ಬೀಜ ಎಕ್ಸಲೆಂಟ್ ಆಗಿದೆ ಅಂತ ನಾನು ಹೇಳ್ತೀನಿ. ರೈತರು ಕಾನ್ಫಿಡೆನ್ಸಿಂದ ಹೇಳ್ತಿದ್ದಾರೆ.